ಈಗ ನಿಮ್ಗೊಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಯಾವ ಜಾಗ ಏನಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಈಗ ನಿನ್ನೆ ನಾವು ಇದಕ್ಕೆ ಹೋಗಿ ಬಂದ್ವಲ್ಲ ನವಲ್ಗುಂದಕ್ಕೆ. ಸೊ ಈಗ ಅಲ್ಲಿಂದ ಧಾರವಾಡಕ್ಕೆ ಬಂದಿದ್ದೆ ಅಕ್ಕಾರ ಮನೆಗೆ. ಇಲ್ಲಿಂದ ಈಗ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಏನಂತ ಹೇಳಿ, ಏನೈತಿ ಅಂತ ಹೇಳಿ. ಸೊ ಬರ್ರಿ ಹೋಗೋಣಂತ. ಆಶಕ ನಾನು ಅಕ್ಕ ಕೂಡಿ ಹೊಂಟೀವಿ. ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಭಾಳ ಇಂಪ್ರೆಸಿವ್ ಆಗಿರುವಂಥ ಒಂದು ಜಾಗ ಐತಿ. ಹೋಗೋಣ ಬರ್ರಿ. ಮಾಮಾರಿ ಹೋಗಿ ಬರ್ತೇನೆ ರೀ. ನೀವು ಭಾಳ ಇದನ್ನು ಮಾಡಬೇಡಿ. ಹಿಂಗ ಹಚ್ಬಿಡಿ ಬೇರೆ ಹೌದು. ಇನ್ನೊಂದು ನೋಡು, ಇಲ್ಲೊಂದು ಕಿತ್ತಿಟ್ಟಿದ್ದೆ ನೋಡು, ಇಲ್ಲೊಂದು ಐತ್ಲಾ, ಇದು ದೊಡ್ಡದಕ್ಕೈತಾನೆ ಇದು ಭಾಳ. ಇದೊಂದು ಐತ್ಲ ಅಶಕ, ಇದು ಬರಲ್ಲನ ಇದು. ನಮ್ಮ ಅಕ್ಕಾರ ಮನೆ ಮುಂದೆ ಆಕಿ ಗಾರ್ಡನಿಂಗ್ ಭಾಳ ಚಂದ ಮಾಡಾಳ. ಎಲ್ಲ ಥರ ವೆರೈಟಿ ಆಗಿರುವಂಥ ಒಂದು ಪ್ಲ್ಯಾಂಟ್ಸನ್ನು ಹಾಕಿ ಹಾಕಾಳ. ಹಾಗಾಗಿ ನನಗೆ ಎಲಿಪಾಳಿ ಎಷ್ಟು ಸತಿ ತಂದ್ರೂ ನನಗೆ ಅಲ್ಲಿಂದ ಬರಬೇಕಾದ್ರೆ ಸಾಕಷ್ಟು ಸತಿ ತಂದು ಕೊಟ್ಟಾಳ. ಬಟ್ ನನಗೆ ಇಲ್ಲಿ ಮೇಂಟೈನ್ ಮಾಡಲಾರ್ದಕ್ಕೆ ಅದು ಒಟ್ಟು ಬೆಳೆಯಲಾಗಿತ್ತು. ಫೈನಲಿ ಒಂದು ಸಲ ಲಾಸ್ಟ್ ಟ್ರೈ ಮಾಡ್ಬೇಕು ಅಂಥೇಳಿ ಎಲಿಬಳ್ಳಿನ ತೊಗೊಂಡು ಹೊಂಟೀನಿ. ಒಂದಿಷ್ಟು ಆಕಿನ ಕಡೆ ಫ್ಲವರ್ಸ್ ಎಲ್ಲ ಗಿಡಗಳು ಚಂದ ಅದಾವೆ. ದಾಸವಾಳ ಹೂವು ಕಲರ್ ಭಾಳ ಚಂದ ಆಗ್ತಾವೆ. ಸೊ ಅದನ್ನು ಕಟಿಂಗ್ ಮಾಡಿ ಕೊಡಾಕತ್ತಿದ್ಲ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿ ತೊಗೊಂಡು ಹೊಂಟೀನಿ. ನೋಡ್ಬೇಕು, ಲಾಂಗ್ ಜರ್ನಿ ಆಗ್ತೈತಲ್ಲ, ಬಿಸಿಲಿಗೆ ಒಣಗೇ ಬಿಡ್ತಾವೆ. ಆದರೂ ಪರವಾಗಿಲ್ಲ, ನೋಡೋಣ ಇದೊಂದು ಸಲ ಲಾಸ್ಟ್ ಟ್ರೈ ಮಾಡ್ತೀನಿ. ಹೆಂಗಾದರೂ ನಮ್ಮದು ಮನೆ ಚೇಂಜ್ ಆಗೈತಿ, ಮುಂದ್ಗಡೆ ಜಾಗನೂ ಜಾಸ್ತಿ ಐತಿ. ಒಂದು ಸ್ವಲ್ಪ ನನಗೂ ಗಾರ್ಡನಿಂಗ್ ಮಾಡ್ಬೇಕಂತ ಭಾಳ ಆಸೆ. ಹಾಗಾಗಿ ಒಂದಿಷ್ಟು ಅಲ್ಲಿ ಇಲ್ಲಿ ಅಂಥೇಳಿ ಕಲೆಕ್ಟ್ ಮಾಡತ್ತೀನಿ ಪ್ಲ್ಯಾಂಟ್ಸನ್ನು. ಆ್ಯಂಡ್ ನಾವು ಹೇಳಿದ್ನೆಲ್ಲ ಸ್ಪೆಷಲ್ ಜಾಗ ಅಂಥೇಳಿ ಆ್ಯಂಡ್ ಸ್ಪೆಷಲ್ ಪರ್ಸನಿಗೂ ಕೂಡ ನಾವು ಭೇಟಿಯಾಗಕ್ಕೆ ಹೊಂಟಿದ್ವಿ. ಸೊ ಅದು ಯಾವ ಜಾಗ ಅಂಥೇಳಿ ಅಂದ್ರೆ, ಅದು ಈ ಜಾಗದ ಹೆಸರು ಫಾರೆಸ್ಟ್ ಇಲಾಖೆ. ಅದು ನನ್ನ ಜೂನಿಯರ್ ಈಗ ಹೇಳೋದು ಬೇಡ, ಒಮ್ಮೆ ಸರ್ಪ್ರೈಸ್ ಆಗಿ ನೀವು ಅವಳನ್ನು ನೋಡಿದ ತಕ್ಷಣ ಆ್ಯಂಡ್ ಅವ್ರ ಏನು ಕೆಲಸ ಐತಿ ಅದು ಸಹಿತ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಹೇಳಿದ್ರೇ ಸರ್ಪ್ರೈಸ್ ಆಗಿ ಉಳಿಯಂಗಿಲ್ಲ. ಸೊ ಆ್ಯಕ್ಚುಲಿ ನಾನು ಆಕೆಗೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಹೊಂಟಿದ್ದೆ. ಬಟ್ ಅವರು ಗೌರ್ಮೆಂಟ್ ಜಾಬ್ ಮಾಡಕತ್ತಿದ್ರಿಂದ ಒಂದು ಸತಿ ಇರ್ತಾರೆ, ಕೆಲವೊಂದು ಸತಿ ಇರೋಂಗಿಲ್ಲ ಅಂಥೇಳಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಕಾಲ್ ಮಾಡಿದೆ. ಗೊತ್ತಾಗ್ತಕ್ಕಿಗೆ ಭಾಳ ಅಂದ್ರೆ ಭಾಳ ಜೀವದಾಳ ನನ್ನ ಮೇಲೆ. ಸೊ ನಂದು ಒಂದು ಸ್ಪೆಷಲ್ ಸೊ ಇನ್ನೊಬ್ಬರು ಸ್ಪೆಷಲ್ ಪರ್ಸನಿಗೆ ಭೇಟಿ ಮಾಡಿಸ್ತೀನಿ. ಅವರು ಇಲ್ಲೇ ಕುಂತಾರ. ಮೇ ಬಿ ಬ್ಯುಸಿ ಅವ್ರು ಬ್ಯುಸಿ ಅದಾರ ಮೇಡಮ್. ಆಮೇಲೆ ನಿಮಗೆ ಅವ್ರು ಯಾರು ಏನು ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಇದೇ ನೋಡ್ರಿ ಸ್ಪೆಷಲ್ ಜಾಗ. ಇದು ಏನಶಕ ಅರಣ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿದ್ದು ಒಳಗಿನ ಒಂದು ಪಾರ್ಟ್ ನರ್ಸರಿ ಇದು. ಸೊ ಇಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರ್, ಅವರು ನಮ್ಮ ಜೂನಿಯರ್. ಪರಿಚಯ ಮಾಡಿಸ್ತೀನಿ ನಾನು. ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಜೂನ್ 5 ಮಾಡ್ತಾರೆ ಅವಾಗ ಪರಿಸರ ದಿನ. ಬಡ ಬರ್ತಾರ, ಗಿಡ ತಗೊಂತಾರೆ, ತಗೊಂಡು ನೋಡುವ ಅಂತ ಹೇಳಿ ಹೋಗ್ಬಿಡ್ತಾರೆ. ಅಲ್ಲಿ ಏನೋ ಹಾಕ್ಯಾರ, ಅಲ್ಲಿ ಎಷ್ಟು ಹಸಿರು. ಯಾವ್ದು ಅದು ಬಾದಾಮ್ ಅದ. ಹತ್ಲಿಲ್ಲ ಅವು. ಮಾವಿನ ಗಿಡ ಕೇಳಿದ್ದೆ ನಾನು ಆಕಿಗೆ, ಇಲ್ಲೊಂದಿದ್ವಿ ಕೇಳಿ ತಡಿಯೋದವನ. ಅಲ್ಲದಾವಲ್ಲ ಅವು, ಅಲ್ಲನ ಅಲ್ಲ. ನಾನು MSc ಓದಬೇಕಾದ್ರೆ ಗದಗೊಳಗೆ ಇವರು ನಮ್ಮ ಜೂನಿಯರ್ ಆಗಿದ್ರು. 4 ಜನ ಇದ್ದರು. ಇವರು ಸೇಮ್ BSc CBZ PCM ಅಂತ ಹೇಳಿ ಈ ಥರ ಸಬ್ಜೆಕ್ಟ್. ನಂದು MSc ಕಂಪ್ಯೂಟರ್ ಸೈನ್ಸ್. ಸಿರ್ಸಿ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ರು, ಅರ್ಪಿತಾ ಅಂತ ಹೇಳಿ. ನಾವಿಬ್ರು ಸೀನಿಯರ್ಸ್, ಇವರೆಲ್ಲ ಜೂನಿಯರ್ಸ್ ನೋಡ್ರಿ. ಆ್ಯಂಡ್ ಅವರೇ ಸೀನಿಯರ್ಸ್ ಆಗಿರ್ತಾರೆ. ಅವರೇ ಸೀನಿಯರ್ಸ್ ಥರ ಬಿಹೇವ್ ಮಾಡ್ತಿದ್ರು, ನಾವೇ ಜೂನಿಯರ್ಸ್ ಥರ ಬಿಹೇವ್ ಮಾಡ್ತಿದ್ವಿ. ಆ್ಯಂಡ್ ಹೆಂಗೆ ಬರತ್ತಾರ ನೋಡ್ರಿ, ಗತ್ತು ಗಾಂಭೀರ್ಯದೊಳಗೆ. ಹಾಂ, ವಾಕಿಂಗ್ ಸ್ಟೈಲ್ ವಿಡಿಯೋ ಮಾಡತ್ತೀನಿ. ಫಾರೆಸ್ಟ್ ಆಫೀಸರ್ದು. ಆರಾಮದಿನವ್ವ, ನೀ ಆರಾಮದಿಯಾ? ಭಾಳ ದಿವಸ ಆಗಿತ್ತು. ಆರಾಮದಾರ?
ಬರ್ತಿದ್ರು ಅವರು. ಹಿಡಿ ಅಶಕ ತಡಿ ತಡಿ ತಡಿ. ಆರಾಮದಿ ನೀನು? ಎಷ್ಟು ದಿನ ಆತು. ಆರಾಮದಿ? ಭಾರಿ ಆಗಿದೆ. ಹೌದಾ? ಮಸ್ತಾಗಿದೆ. ಫುಲ್ ಒಂಥರ ಸಾಕು ಬಿಡವ. ಈಗ ಅಲ್ಲೇ ಅಲ್ಲಿ. ಹಾಂ, ಇಲ್ಲೇ ನಾರಾಯಣ ಹೇಳಿ ರವಿ. ಸೊ ಫೈನಲಿ ನಿಮಗೆ ಹೇಳಿದ್ನೆಲ್ಲ ನಾನು ಒಂದು ಕಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ. ಅವರು ಇವರೇ, ಅವ್ರ ನೇಮು ಇಲ್ಲೈತಿ. ಅವರು ಡೆಪ್ಯೂಟಿ ರೇಂಜ್ ಆಫೀಸರ್ ಅದಾರ, ಫಾರೆಸ್ಟ್ ಆಫೀಸರ್. ಸೊ ನಮ್ಮ ದೀಪನ ಬಗ್ಗೆ ಹೇಳ್ಬೇಕಂದ್ರೆ, ದೀಪು ನಮ್ದು ಜೂನಿಯರ್ MSc ಒಳಗೆ. ನಾ MSc ಓದ್ಬೇಕಾದ್ರೆ ಭಾಳಷ್ಟು ಮಂದಿಗೆ ಗೊತ್ತೇ ಇಲ್ಲ ನಂದು ಎಜುಕೇಷನ್. ಒಂದ್ಸತಿ ಮಾಡಿನ ವಿಡಿಯೋ ಅದು ಭಾಳ ಜನ ನೋಡಿಲ್ಲ. ಈಗ ಮತ್ತೆ ಹೊಳ್ಳೆ ಕೇಳಾಕತ್ತಾರ. ಸೊ ನಂದು MSc ಮುಗ್ದೈತಿ, ಇವ್ರದ್ದು BSc MSc ಎರಡೂ ಆಗೈತೆ ಅವ್ರದ್ದು. ನಮ್ ಸ್ವಂತಕ್ಕಲ್ಲ, ಬಟ್ ಅದಕ್ಕಿಂತ ಹೆಚ್ಚು ನಾ ಏನು ಹೇಳ್ಬೋದು, ಎಲ್ಲಾನು ಹೇಳ್ಕೊತೀವಿ ಫುಲ್ ಏನಂತ. ಮತ್ತ ಫ್ಯಾಮಿಲಿಕಿನ ಹೆಚ್ಚಿಗೆ. ಆಮೇಲೆ ಸೇಮ್ ಕಾಸ್ಟ್ ಆಗಿರೋದಕ್ಕೆ ಜಲ್ದಿ ಕನೆಕ್ಟ್ ಆಗಿವ್ ನಾವು. ಅದ್ರ ದೀಪು ಹಾಸ್ಟೆಲ್ ರಾಯಲ್ ರೆಡ್ಡೀಸ್ ಜಲ್ದಿ ಕನೆಕ್ಟ್ ಆಗಿವಿ. ಸೊ ಇವತ್ತು ಅವ್ರಿಗೆ ನೋಡಕ್ಕೆ ಬಂದಿದ್ದೆ ನಾನು ನರ್ಸರಿಗೆಲ್ಲ. ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ನರ್ಸರಿ ಪ್ಲ್ಯಾಂಟ್ಸನ್ನು ತೋರಿಸ್ತಾಳೆ ದೀಪು. ಸೊ ನೀವೆಂದೂ ನೋಡಿರಂಗಿಲ್ಲ ಅಂಥ ಪ್ಲ್ಯಾಂಟ್ಸ್ ತೋರಿಸ್ತೀನಿ ಅಂತ ಹೇಳಿ ಕರ್ಸಾಳ ಇಲ್ಲಿಗೆ. ಬದ್ ನೋಡ್ಕೊಂಡ್ ಬರೋಣಂತ. ಗಿಡ ತೋರಿಸ್ತೀನಿ ಅಂತಂದು ಹೇಳಿದ್ಲಲ್ಲ ದೀಪು. ಸೊ ಅದು ಇದೇ ಗಿಡ. ಯಾವ ಗಿಡ ದೀಪು ಇದು? ಇದು ಹೆಸರು ವೆಲ್ವೆಟ್ ಆಪಲ್ ಅಂತಂದ್ ಹೇಳಿ. ವೆಲ್ವೆಟ್ ಆಪಲ್ ಕಾಯಿ ಇದ್ದಾಗ ಈ ಕಲರ್ ಇರುತ್ತೆ, ಹಣ್ಣಾದ್ಮೇಲೆ ಈ ರೆಡ್ ಕಲರ್. ಈ ರೆಡ್ ಕಲರ್ ಬಂದ್ಮೇಲೆ ತಿನ್ಬೋದು. ಇದನ್ನೆಲ್ಲ ಫುಲ್ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಒಳಗಡೆ ಏನು ಪಲ್ಪ್ ಇರುತ್ತಲ್ಲ ಆ ಪಲ್ಪ್ ಅಷ್ಟು ತಿನ್ಬೋದು. 3-4 ಸೀಡ್ಸ್ ಇರ್ತಾವೆ. ಸೀಡ್ಸ್ ತೆಗೆದೋಗಿದ್ದು ಬ್ಲಡ್ ಪ್ರೆಷರ್ ಎಲ್ಲ ಕಂಟ್ರೋಲ್ ಮಾಡ್ತೈತಿ. ಶುಗರ್, ಬ್ಲಡ್ ಪ್ರೆಷರ್ ಎಲ್ಲ ಒಳ್ಳೆ ಮೆಡಿಸಿನಲ್ ಯೂಸ್. ಆಪಲ್ ತಿಂದಾಗ ಏನ್ ಗರಿ 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 ಅನಿಸ್ತೈತಲ್ಲ ಅದೇ ತರ ಟೇಸ್ಟ್ ಇರ್ತೈತೆ, ಸ್ವೀಟ್ ಇರ್ತೈತೆ. ಹೌದಾ? ಸೊ ಮಸ್ತ್ ಐತೆ ನೋಡಿದ್ದು. ಇದು ಒಂದು ಒಯ್ಯಿ ಅಂತ ಇದು ಸ್ಟಾರ್ ಪ್ರೋಟೀನ್ ಐತಲ್ಲ, ಅನ್ನೋದು ಇಲ್ಲ ಗಿಡದ ಇದ್ರಾಗ ಕಾಣಲ್ಲ. ಅದು ಇಲೈಚಿ ಹಣ್ಣು ಎಷ್ಟಾಗ ನೋಡು ಬಿದ್ದಿರ್ತಾವ. ಚಂದ ಐತ್ಲಾ ಇದು. ಅದು ಒಯ್ ಅಶಕ ಗಿಡ ಒಯ್ದು ಹಚ್ಚ. ಸೊ ಅಲ್ಲಿ ವೆಲ್ವೆಟ್ ಆಪಲ್ ಅಲ್ಲಿ ನೋಡಿದ್ರಲ್ಲ, ಅದು ಫಿಮೇಲ್, ಇದು ಮೇಲ್. ಇದು ಫ್ಲವರ್ಸ್ ಕಾಣುತ್ತೆ. ಇದರಿಂದ ಪಾಲಿನೇಷನ್ ಆಗಿ ಇದ್ರೊಳಗೆ ಯಾವತ್ತು ಹಣ್ಣು ಕಾಯಿನೂ ಆಗಲ್ಲ, ಅದ್ರೊಳಗೆ ಅಷ್ಟೇ ಆಗ್ತೈತಿ. ಸೊ ಇದರಿಂದ ಅದಕ್ಕೆ ಪಾಲಿನೇಷನ್ ಆಗುತ್ತೆ. ಹೆಂಗ ಅಷ್ಟು ದೂರದಿಂತ್ರ ಬರ್ಡ್ಸ್ ಎಲ್ಲ ಇದ್ರೊಳಗೆ ಯಾವಾಗೂ ಆಗಲ್ಲ. ಇದು ಸುಮ್ಮನೆ ಬೆಳ್ಕೊಂಡ್ ಹೋಗುದು. ಇದು ಮೇಲ್ ಪ್ಲಾಂಟ್. ಆಮೇಲೆ ಅದು ಫಿಮೇಲ್, ಇದು ಫಿಮೇಲ್. ನಮಗ್ ಗೊತ್ತಾಗಲ್ಲ, ಬೆಳೆದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಫಿಮೇಲ್ ಅಂತ. ಇಲ್ಲ ಐತಲ್ಲ, ಇದು ಫಿಮೇಲ್. ಏನೈತಲ್ಲ ಅದು ಮೇಲ್. ಸೊ ಎಲ್ಲ ಮೇನ್ ಇದರಿಂದನೇ ಈಗ ಫ್ಲವರ್ಸ್ ಐತಲ್ಲ, ಇದರಿಂದ ಪಾಲಿನೇಷನ್. ಇದ್ರಲ್ಲಿ ಯಾವತ್ತು ಫ್ರೂಟ್ ಆಗಂಗಿಲ್ಲ. ದೊಡ್ಡದಾಗ್ತೈತಲ್ಲ ಗಿಡ ಇದು. ಮರ ಹೂ ಅದಾವು, ಸಂಪಿಗೆ ಹೂವು ಯಾವಾಗ ಆಗ್ತೈತೆ ನೋಡಿದ್ವಿ. ಯಾವಾಗ ಆಗ್ತೈತಲ್ಲ ಬಟರ್ ಫ್ರೂಟ್ ಫ್ಲವರ್ ಆಗೈತೆ. ಒಂದೊಂದ್ಸಲ ಬಿಚ್ಚಿ ಬಿಡ್ತೈತಿ, ಒಂದೊಂದ್ಸಲ ಆಗ್ತೈತಿ. ಲಾಸ್ಟ್ ಇಯರ್ ಆಗಿತ್ತು. ನಾ ಇದನ್ನ ಹುಲ್ಲೆ ಮಾಡಿದ್ದೆ ನೋಡು, ಬ್ಯಾಂಬೂ ಗಿಡ ಐತಿ. ಇದ್ಯಾಕಿಲ್ಲ ಹಾಕ್ಯಾರ ವೇಸ್ಟ್, ಸುಮ್ಮನೆ ಇಷ್ಟಕ್ಕೊಂದ. ಅದೇ ನಾತಿನ ಹುಲ್ಲೆ ಹಾಕ್ಯಾರ ಅದಕ್ಕೆ. ಇದೇನು ಮಾವಿನಕಾಯಿ ಭಾಳ ಆಗ್ತೈತಿ ಆ ಕಡೆ ಅಂದ್ರೆ ಬರೀ ಹಲಸಿಂದ ಇಲ್ಲ. ಹಲಸಿನ ಹಪ್ಪಳ, ಹಲಸಿನ ಕವ್ವಿ, ಹಲಸಿಂದ ಹಲಸಿನ ಪಲ್ಯ. ಅಲ್ಲೇ ಇದೆ ಫ್ರೂಟ್ ಫೀಮೇಲ್. ಅದಕ್ಕೆ ಹಣ್ಣಾಗಕ್ಕೆ ಬಂದ ನೋಡಿ ದೀಪು ಅಲ್ಲಿ 2 ರೆಡ್. ಮೊದಲೆಲ್ಲ ಇದ್ದಿದ್ದಿಲ್ಲ. ಇದು ಗೋಡಂಬಿ ಗಿಡ. ಅಶಕ ಇದು ನಿಲುಕ್ತೈತೆ ನೋಡು, ಬಡಿಬೇಕಷ್ಟೇ, ಬೀಳ್ತೈತಿ. ಟೊಮೆಟೆ.
ಇದಕ್ಕೆ ವ್ಯಾಲ್ಯೂ ಜಾಸ್ತಿನಾ ಅದಕ್ಕಿಂತ? ಹಾಂ ಸೀತಾಮಾತೆ. ಹಾಂ ಇದನ್ನ ಸಣ್ಣದಂತ ತಂದು ಹಚ್ಚಿದ್ದೆ ಅದಕ್ಕೂ ಅವಾಗ. ಹೌದಾ, ಅದು ಬೇರೆ ಇಗ್ಜೋರ ಅಂತಾರೆ. ಅದು ಹಿಂಗೆ ಆಗೈತಲ್ಲ, ಅದು ಹಿಂಗೆ ಸೇಮ್ ಹಿಂಗೆ ಅದು ಇದಕ್ಕೆ ಮ್ಯಾಗ ಒಂದು ಬಿಲ್ಡಿಂಗ್ ಐತಲ್ಲ ಇಗ್ಜೋರ. ಹಾಂ ಹೌದು ಇದು. ಹಾಂ ರೂಪಾ, ಯಾವುದಿದು? ಹಾಂ ನಮಸ್ತೆ. ಸೀತಾ ಸೀತಾಶೋಕ್. ಸೀತಾ ಅಶೋಕ್. ನೋಡ್ಲಾರ್ದು ಎಲ್ಲ ಗಿಡಗಳು ನೋಡಕತ್ತೀನಿ ನೋಡಿ ಇವತ್ತು ನಾನು. ಹಂಗೆ ಮಾಡ್ಯಾರ ಅವರು. ಭಾಳ ದಿನ ಆದಮೇಲೆ ದೀಪುಗೆ ಮೀಟ್ ಮಾಡಿ ಭಾಳ ಖುಷಿ ಆಯ್ತು ನನಗೆ. ಆಕೆ ಎಲ್ಲ ಥರ ಇಂಟ್ರಡ್ಯೂಸ್ ಮಾಡಿಸಿದ್ಲ ಗಿಡಗಳು. ಸೊ ಎಷ್ಟು ದಿನ ಆಗಿತ್ತು ಮೀಟ್ ಆಗ್ಬೇಕಂಥೇಳಿ ಮೀಟ್ ಆದ್ವಿ. ಆ್ಯಂಡ್ ಮನೆಗೆ ಕರ್ಕೊಂಡು ಹೋದ್ಲ. ಅಲ್ಲೇ ಒಂದು ಕನವಳಿಗಿಂತ ಊಟ ತರಿಸಿ ಊಟ ಮಾಡಿಸಿದ್ರೆ ಬ್ಯಾಡ್ ಅಂದ್ರೆ ಕೇಳಿಲ್ಲ, ಹೊರಗಡೆ ಹೋಗೋಣಂದ್ರೆ. ಆಕೆಗೆ ಟ್ರಾನ್ಸ್ಫರಿಂದ ಆರ್ಡ್ರ್ ಬಂದಿತ್ತು, ಹಾಗಾಗಿ ಆಕೆ ಆ ಟೆನ್ಷನ್ ಒಳಗೆ ಇದ್ಲ. ಅವತ್ತೇ ಬಂತದು. ಸೊ ಇನ್ನೇನು ಟ್ರಾನ್ಸ್ಫರ್ ಆಗಿ ಮಂಗಳೂರಿಗೆ ಸೆಟ್ಲ್ ಆಗ್ತಾಳೆ. ಸೊ ನಾ ಹೋಗಿದ್ದು ಭಾಳ ಖುಷಿ ಆಯ್ತು ಅಂತೇಳಿ ಅಂದ್ಲ. ನನಗೂ ಭಾಳ ಖುಷಿ ಆಯ್ತು. ಆಕೆ ಹೋಗೋದು ನನಗೆ ಗೊತ್ತಿರಲಿಲ್ಲ. 2 ದಿನ ಬಿಟ್ಟು ಹೋದ್ರೂ ಆಕೆ ಸಿಗ್ತಿರ್ಲಿಲ್ಲ, ಹೊಂಟಾಳ. ಸೊ ಮೀಟ್ ಮಾಡಿ ಭಾಳ ಖುಷಿ ಆಯ್ತು. ಆ್ಯಂಡ್ ಅಕ್ಕನೂ ಸಹಿತ ನನಗೆ ಅಲ್ಲೇ ಟೋಲ್ನಾಕಕ್ಕೆ ಆಕೆ ಹೇಳ್ಕೊಂಡು ಆಕೆ ಮನೆಗೆ ಹೋದ್ಲು. ಆ್ಯಂಡ್ ನಾನು ಇಲ್ಲಿಂದ ಹುಬ್ಳಿಗೆ ಬಂದು, ಹುಬ್ಳಿಯಿಂದ ಹೊಸೂರು ಬಸ್ ಸ್ಟಾಪ್ ಒಳಗೆ ನಮ್ಮ ಬಿಜಾಪುರ ಬಸ್ ಭಾಳ ದೂರ ನಿಲ್ತಾವೆ. ಸೊ ಅಲ್ಲಿಂದ ನನಗೆ ಒಂದು 2-3 ಗಿಡ ತೊಗೊಂಡಿದ್ದೆ ನಾನು. ಸಂಪಿಗೆ ಗಿಡ ಮತ್ತು ವೆಲ್ವೆಟ್ ಆ್ಯಪಲಿಂದ ಮೇಲ್ ಫೀಮೇಲ್ 2 ತೊಗೊಂಡು, ಆಮೇಲೆ ಒಂದು ಕರಿಬೇವಿನ ಗಿಡ, ಅಲ್ಲಿ ಭಾಳ ಸ್ಮೆಲ್ ಇರೋವಂಥ ಕರಿಬೇವಿನ ಗಿಡ ಚಲೋ ಐತಿ ತೊಗೊಂಡು ಹೋಗಂತ ಹೇಳಿದ್ಲು. ಸೊ ಒಂದು 4 ನರ್ಸರಿ ಗಿಡಗಳನ್ನೆಲ್ಲ ನಾನು ತೊಗೊಂಡು ಈ ಹೊಸೂರು ಬಸ್ ಸ್ಟಾಪಿಂದ ಬಿಜಾಪುರ ಬಸ್ ಹತ್ತಬೇಕಾದ್ರೆ ರಗಡ್ ಆಗ್ಬಿಡುತ್ತೆ, ಎಲ್ಲ ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗ್ಬೇಕಾದ್ರೆ. ಆ್ಯಂಡ್ ಫೈನಲಿ ನಾನು ಬಿಜಾಪುರ 4:30 ನಾನ್ ಸ್ಟಾಪ್ ಬಸ್ ಹತ್ತಿದ್ದೆ. ಅಲ್ಲಿಂದ ನಾನು ಬಿಜಾಪುರಿಗೆ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಮತ್ತೇನು ಹೊರಗಡೆನೇ ಊಟ ಮಾಡಿಕೊಂಡು ಪಟ ಅಂತ ಹೇಳಿ ಮನೆಗೆ ಬಂದ್ವಿ. ಆ್ಯಂಡ್ ಹುಡುಗರನ್ನ ಹೇಳ್ಬೇಕಂದ್ರೆ ಅಜ್ಜಿ ಬಂದು ಕರ್ಕೊಂಡು ಹೋಗಿದ್ರು ನನ್ನ ತವ್ರ ಮನೆಗೆ. ನಾನು ನಾಳೆ ಹೋಗಿ ಕೊಂಡು ಬರಬೇಕು.